ಏನು ಇಷ್ಟ ಆಯ್ತು ಮೇಡಮ್? ಕನೆಕ್ಷನ್ ಎಮೋಷನಲ್. ಏನು ಇಷ್ಟ ಆಯ್ತು ಸಿನಿಮಾ? ಏನು ಇಷ್ಟ ಆಯ್ತು ಸಿನಿಮಾ? ಏನು ಇಷ್ಟ ಆಗಿದೆ ಸಿನಿಮಾದಲ್ಲಿ? ಇಲ್ಲ, ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ರಚಿತಾರಾಮ್ ಚೆನ್ನಾಗಿ ಮಾಡಿ ಸೂಪರ್. ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದೆ? 3 ಜನ ಸ್ಟೋರಿನೇ ಚೆನ್ನಾಗಿದೆ. ಸ್ಟೋರಿನೇ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಯಾವ್ದಾರ ಆ್ಯಕ್ಟಿಂಗ್ ಯಾವ ಪೋರ್ಷನ್ ಇಷ್ಟ ಆಯಿತು? ಸ್ಟೋರಿ ತುಂಬ ಇಷ್ಟ ಆಯಿತು. ಹೇಗನ್ಸು ಸಿನಿಮಾ? ಸರ್ ಫಿಲಮ್ ಚೆನ್ನಾಗಿದೆ. ಏನೆಲ್ಲ ಇಷ್ಟ ಆಯ್ತು ನಿಮಗೆ? ಸರ್ ಸ್ಟೋರಿ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಹಾಂ. ಸೊ ತುಂಬ ಚೆನ್ನಾಗಿದೆ. ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತಾ? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಹಾಂ. ತುಂಬ ಚೆನ್ನಾಗಿದೆ ಫಿಲಮ್. ಓವರಾಲ್ ಸಿನಿಮಾ ಹೇಗೆ ಅನ್ನಿಸ್ತು? ಸರ್ ಹಿಂಗೆ ಅಂತ ಹೇಳಿದ್ರೆ ಲವ್ ಮಾಕ್ಟೇಲ್ ಥರ ಇತ್ತು ಒಂದು ರೌಂಡ್ ನೋಡೋಕ್ಕೆ. ಹಾಂ. ಸೊ ಲವ್ ಮಾಕ್ಟೇಲಲ್ಲಿ ಯಾವ ಜನ ಯಾವ ಥರ ಲವ್ ಸ್ಟೋರಿ ಇಷ್ಟಪಟ್ಟರು ಅದೇ ಥರ ಇದೆ. ಹಾಂ. ಬಟ್ ಒಂದು ಏನಂತ ಹೇಳಿದ್ರೆ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಒಂದು ನೋಡ್ಬೋದು. ಸರ್ ಓವರಾಲ್ ಒಂದು ಲವ್ದು ಮಿಕ್ಸಿಂಗ್ ಆಗಿ ಎಮೋಷನಲ್ ಆಗಿದೆ. ಯಾವುದು ಸ್ಟೋರಿ? ಸರ್ ಒಂದು ತಂದೆ ಎಮೋಷನ್ ಇದೆ, ಲವ್ ಸೆಂಟಿಮೆಂಟ್ ಇದೆ, ಒಬ್ಬ ಲವ್ ಬ್ರೇಕಪ್ ಆದಮೇಲೆ ಯಾವ ಥರ ಬದಲಾಗ್ತಾನೆ ಏನು ಎಲ್ಲ ಥರದ್ದು ಸ್ಟೋರಿ ಬ್ಯಾಕಪ್ ಇದೆ, ತುಂಬ ಚೆನ್ನಾಗಿದೆ. ಮೇಡಮ್ ಹೇಗೆ ಅನ್ನಿಸ್ತು? ಏನು ಇಷ್ಟ ಆಯ್ತು ನಿಮಗೆ? ನೋಡೋರಿಗೆ ಚೆನ್ನಾಗಿದೆ, ಫಿಲಿಮ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರು ಇಷ್ಟ ಆದರು ಸಿನಿಮಾದಲ್ಲಿ? ಇಲ್ಲ, ಎಲ್ಲ ಆ್ಯಕ್ಟಿಂಗ್ ಅವರು ಡೈರೆಕ್ಟರ್ ಅವ್ರು ಮಾಡಿರೋಂಥ ಒಂದು ಕತೆ ಬರೆದಿರೋಂಥದ್ದು, ಮಾಡಿರೋ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ಸರ್? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಮೇಡಮ್ ಹೇಗೆ ಅನ್ನಿಸ್ತು ಸಿನಿಮಾ? ಏನೆಲ್ಲ ಇಷ್ಟ ಆಯ್ತು ನಿಮಗೆ? ಲವ್ ಸ್ಟೋರಿ ಯಾರು ಇಷ್ಟ ಆದರು ನಿಮ್ಗೆ? ಯಾವ ಸೂಪರ್ ಆಗಿದೆ ಬ್ರೋ. ಸರ್ ಯಾರು ಇಷ್ಟ ಆಯಿತು? ನನಗೆ ರಚಿತಾರಾಮ್ ಇಷ್ಟ ಆಯಿತು. ಸರ್ ಯೂತ್ಗೆ ಏನು ಹೇಳ್ತೀರಾ ಈ ಒಂದು ಮೆಸೇಜು? ಮ್ಯಾಮ್ ಹೇಗೆ ಅನಿಸ್ತು? ಮನಸ್ಸನ್ನ ನೋಡಿ ಸರಿಯಾಗಿತ್ತು, ನೋಡಿ ಸರಿ ಬಂದು ಎಲ್ಲ ನೋಡ್ಕೊಂಡು ಹೋಗಿ. ಮೂವಿ ಬೋರ್ ಆಗಲ್ಲ, ಅದೇ ಹೇಳ್ತೀನಿ ಅಷ್ಟೇ. ಅಂತ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಾನ್ ಬಂದಾಗಾಯ್ತು. ಸರ್ ಒಂದು ಸೆಕೆಂಡ್, ಓವರಾಲ್ ಸಿನಿಮಾ ಹೇಗೆ ಅನ್ನಿಸ್ತು ನಿಮಗೆ? ಓವರಾಲ್ ಸಿನಿಮಾ ಹೇಗೆ ಅನ್ನಿಸ್ತು? ಸೂಪರ್. 2ನೇ ಸರಿ ಬಂದಿರೋದು ನಾನು. ಯಾರ ಕ್ಯಾರೆಕ್ಟರ್ ತುಂಬ ಕಾಡುತ್ತೆ ಈ ಸಿನಿಮಾದಲ್ಲಿ? ಏನು ಯಾರ ಕ್ಯಾರೆಕ್ಟರ್ ತುಂಬ ಕಾಡುತ್ತೆ? ಯಾರ ಕ್ಯಾರೆಕ್ಟರ್? ಗೀತಾ ಕ್ಯಾರೆಕ್ಟರ್ ನನಗೆ ತುಂಬ ಇದಾಯಿತು. ನಚಿನ ಬಡಿಯೋ ಡ್ಯೂಟಿರೋನೇ ಇದು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿಂದ ನನಗೆ ಫುಲ್ ಫ್ರಸ್ಟ್ರೇಷನ್ ಇದಾದಂಗೆ ಆಯಿತು. ಆಮೇಲೆ ರಚಿತಾರಾಮ್ ಬಂದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅಪ್ಪ ಮಗ ಮತ್ತೆ ಲವ್ ಸ್ಟೋರಿ ಆ ಥರ ಇದು ಮಾಡಬಾರ್ದು.